ಆತ್ಮೀಯ ಮಿತ್ರರೇ ನಮಸ್ಕಾರ. ನಾವಿವತ್ತು 16ನೇ ಎಪಿಸೋಡ್ನಲ್ಲಿದ್ದೇವೆ. ಬಿರುಗಾಳಿ ಸಂತದಲ್ಲಿ ವಿವೇಕಾನಂದರ ಅವರ ಕಲ್ಪನೆಯ ಅವರ ಕಾರ್ಯದ ವಿಭಿನ್ನ ಆಯಾಮಗಳನ್ನು ನಮ್ಗೆ ಅರಿವಿಲ್ಲದಂತೆ ಚರ್ಚಿಸ್ತಾ ಅವ್ರ ಜೊತೆಗೆ ಹೋಗ್ತಿದ್ದೇವೆ. ಪರಿವ್ರಾಜಕ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರು ಈಗ ರಾಜಸ್ಥಾನದಲ್ಲಿದ್ದಾರೆ. ಅದರಲ್ಲೂ ಖೇತ್ರಿ, ಯಾವ ಖೇತ್ರಿಯ ಮಹಾರಾಜ ಅವರಿಗೆ ತುಂಬ ಸಹಕಾರ ಮಾಡಿದ್ನೋ. ನಾನು ಈ ಹಿಂದೆ ಒಂದ್ಸಲ ನಿಮ್ಗೆ ಹೇಳಿದ್ದೆ, ಖೇತ್ರಿಯ ಮಹಾರಾಜ ವಿವೇಕಾನಂದರ ಹೃದಯದಲ್ಲಿದ್ದವನು ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ ಸ್ವಾಮಿ ವಿವೇಕಾನಂದರು ಖೇತ್ರಿಯನ್ನು ಬಿಟ್ಟು ಹೊರಟ್ಬಿಡ್ತಾರಲ್ಲ, ಬಹುಶಃ ಈಗ ಅವ್ರು ಹೊರಟ್ರೆ ಇನ್ನೂ ಹೆಚ್ಚು ಕಡಿಮೆ 1 ವರ್ಷಗಳ ಕಾಲ ಅವನಿಗೆ ಸಿಗಲ್ಲ. ಅಷ್ಟೊತ್ತಿಗೆ ಅವನಿಗೊಂದು ಗಂಡ್ಮಗು ಆಗುತ್ತೆ. ಗಂಡ್ಮಗು ಆದಾಗ ಉಳಿದವರಾದರೆ ಸ್ವಾಮೀಜಿ ಸಿಕ್ಕಿದ್ರೆ ಹೇಳಿದ್ರೆ ಆಯಿತು ಅಂತ ಇರ್ತಿದ್ರೇನೋ, ಆದರೆ ಈ ಖೇತ್ರಿಯ ಮಹಾರಾಜ ಸ್ವಾಮಿ ವಿವೇಕಾನಂದರನ್ನ ಹುಡುಕ್ಲಿಕ್ಕೆ ಅಂತ ಮುಂಚೆ ಜಗಮೋಹನರನ್ನ ಕಳಿಸ್ಕೊಡ್ತಾನೆ. ಅವರು ತೀರಾ ದಕ್ಷಿಣದ ತುದಿಯವರೆಗೆ ಬಂದು ಸ್ವಾಮೀಜಿ ಸಿಕ್ಕಾಗ ಬಹಳ ಖುಷಿಪಟ್ಟು, ರಾಜನಿಗೆ ಗಂಡು ಮಗು ಆಗಿದೆ, ನಾಮಕರಣಕ್ಕೆ ನೀವೇ ಬರಬೇಕು ಅಂತ ಹಠ ಹಿಡಿದಿದ್ದಾನೆ ಅಂತಂದಾಗ ಸ್ವಾಮೀಜಿ ಹೇಳ್ತಾರೆ, ಇಲ್ಲಪ್ಪ ನಂಗೆ ಬರ್ಲಿಕ್ಕಾಗಲ್ಲ, ನಾನು ವಿದೇಶಕ್ಕೆ ಹೋಗ್ಲಿಕ್ಕೆ ಹಣ ಸಂಗ್ರಹಣೆಯ ತಯಾರಿಯಲ್ಲಿದ್ದೀನಿ, ಸಂಗ್ರಹ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಒದ್ದಾಡ್ತಿದ್ದೀನಿ ಅಂತಂದಾಗ ಜಗಮೋಹನ್ ನಕ್ಕು, ನೀವು ರಾಜನ ಹತ್ರ ಬಂದ್ರೆ ರಾಜನ ನಿಮ್ಮನ್ನು ಕಳಿಸ್ಕೊಡ್ತಾರೆ, ಅದು ನನ್ನ ಜವಾಬ್ದಾರಿ, ನಾನದನ್ನು ವಹಿಸ್ಕೊಳ್ತೀನಿ ಬನ್ನಿ ಅಂತ ಕರ್ಕೊಂಡೋದಾಗ ರಾಜ ಅತ್ಯಂತ ಶ್ರದ್ಧೆಯಿಂದ ಸ್ವಾಮೀಜಿಯವರಿಗೆ ನೀವು ಒಂದೇ ಹೆಸರಲ್ಲಿ ವಿದೇಶದಲ್ಲಿ ಇರಬೇಕು ಅಂತ ವಿವೇಕಾನಂದ ಅನ್ನೋ ಹೆಸರನ್ನ ಕಾಯಂ ಮಾಡಿಸೋದಲ್ಲದೆ ಆತ ಸ್ವಾಮೀಜಿಯವರು ಹೋಗ್ಲಿಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನ ಸ್ವಾಮೀಜಿ ಒಂಥರ ರಾಜನ ಆಸ್ಥಾನದಿಂದ ಹೊರಟಂತ ಸನ್ಯಾಸಿ ಆಗ್ಬಿಡ್ತಾರೆ. ಇಲ್ಲದೆ ಹೋದ್ರೆ ಬಹುಶಃ ನಾವುಗಳೆಲ್ಲ ಸೇರಿ ಅಲ್ಲಲ್ಲಿ ₹1 ₹2 ಸಂಗ್ರಹ ಮಾಡ್ಕೊಂಡು ಕಳಿಸ್ತಿದ್ವಲ್ಲ, ಆ ಥರ ಆಗಿದ್ದ ಸ್ವಾಮೀಜಿ ಈಗ ರಾಜನ ಪ್ರತಿನಿಧಿಯಾಗಿ ಹೋಗುವಂತ ಒಂದು ವಾತಾವರಣ ನಿರ್ಮಾಣ ಆಗುತ್ತಲ್ಲ, ಭಗವಂತನ ಲೀಲೆ ಅಪರೂಪದ್ದು. ಆದ್ರೆ ಈ ಹೊತ್ತಲ್ಲಂತೂ ಖಂಡಿತವಾಗಿಯೂ ಖೇತ್ರಿಯ ಮಹಾರಾಜನಿಗೆ ಶ್ರದ್ಧೆಯ ನಮಸ್ಕಾರಗಳನ್ನು ಸಲ್ಲಿಸಲೇಬೇಕು. ಸ್ವಾಮೀಜಿ ಖೇತ್ರಿಯನ್ನ ಬಿಟ್ಟರು ಯಾಕೆ ಅಂತಂದ್ರೆ, ದೀರ್ಘಕಾಲ ಒಂದೇ ಕಡೆ ಇರೋದು ಸ್ವಾಮೀಜಿಗೆ ಯಾವತ್ತೂ ಇಷ್ಟವಾಗದೇ ಇರುವಂತಹ ಸಂಗತಿ. ಮತ್ತು ಅವ್ರು ಬಂದಿರೋದೇ ಇಡೀ ದೇಶವನ್ನ ನೋಡಬೇಕು, ಇಲ್ಲಿನ ಭಿನ್ನ ಭಿನ್ನ ಜನರನ್ನ, ಅವರ ವ್ಯಕ್ತಿತ್ವವನ್ನು ಅರಿತುಕೊಳ್ಬೇಕು ಅಂತ ಬಂದಿದ್ದಾರೆ. ಹೇಗೆ ಎಷ್ಟು ದಿನ ಅಂತ ಖೇತ್ರಿಯಲ್ಲೇ ಉಳ್ಕೊಳ್ಳೋದು? ಹೀಗಾಗಿ ಸ್ವಾಮಿ ವಿವೇಕಾನಂದರು ಏನ್ ಮಾಡಿದ್ರು, ಈಗ ಖೇತ್ರಿಯನ್ನ ಬಿಟ್ಟು ಅಲ್ಲಿಂದ ಮತ್ತೆ ಅಜ್ಮೀರಕ್ಕೆ ಬಂದ್ರು. ಅಜ್ಮೀರದಲ್ಲಿ ತಾವು ಹಿಂದೆ ಉಳ್ಕೊಂಡಿದ್ದಂತ ಹರ್ಬಿಲಾಸ್ ಶಾರದಾ ಅವರ ಜೊತೆಯಲ್ಲೇ ಉಳ್ಕೊಂಡಿದ್ರು. ಹರ್ಬಿಲಾಸ್ ಶಾರದಾ ಅವರು ಸ್ವಾಮಿ ವಿವೇಕಾನಂದರಿಂದ ಸಿಕ್ಕಾಪಟ್ಟೆ ಪ್ರಭಾವಿತರಾದವರು. ಹೀಗಾಗಿ 1-2-3 ದಿನ ಹರ್ಬಿಲಾಸ್ ಶಾರದಾ ಅವ್ರ ಜೊತೆಗೆ ಅವರು ಉಳ್ಕೊಂಡು ಅಲ್ಲಿಂದ ಸ್ವಾಮಿ ವಿವೇಕಾನಂದರು ಮುಂದೆ ಬೀವರ್ ಅನ್ನೋ ಜಾಗಕ್ಕೆ ಹೊರಟರು. ಹರ್ವಿಲಾಸ್ ಶಾರದಾ ಅವರು ಈ ಬೀವರ್ ಅನ್ನೋ ಜಾಗಕ್ಕೆ ಸ್ವಾಮೀಜಿ ಹೋದ ಮರುದಿನ ಶ್ಯಾಮ್ಜಿ ಕೃಷ್ಣ ವರ್ಮ ಬಂದಿದ್ರು. ಮಿತ್ರರೇ, ಶ್ಯಾಮ್ಜಿ ಕೃಷ್ಣ ವರ್ಮ ಅನ್ನೋ ಹೆಸರೇ ಗೂಸ್ ಬಂಪ್ಸ್ ತರಿಸುವಂಥದ್ದು. ಅವರು ಇನ್ನೊಂಥರ ಅದ್ಭುತವಾದ ವ್ಯಕ್ತಿ, ಪ್ರಖರ ಪಂಡಿತ, ತುಂಬಾ ಪಾಂಡಿತ್ಯ ಇದ್ದಂತ ಶ್ಯಾಮ್ಜಿ ಕೃಷ್ಣವರ್ಮರು ಯಾವ ಥರ ಅವ್ರು ಯಾರು ಅಂತ ಕೇಳಿದ್ರೆ ನಿಮಗೂ ಆಶ್ಚರ್ಯ ಅನ್ಸುತ್ತೆ. ಶ್ಯಾಮ್ಜಿ ಕೃಷ್ಣವರ್ಮರು ಬ್ರಿಟಿಷರ ನೌಕರಿಯಲ್ಲಿದ್ದರು, ಆದರೆ ಅವರು ದೇಶಪ್ರೇಮ ಎನ್ನುವ ಕಾರಣಕ್ಕೋಸ್ಕರವೇ ನೌಕರಿಯಿಂದ ಹೊರದಬ್ಬಲ್ಪಟ್ಟವರು. ಅವರು ಆಕ್ಸ್ಫರ್ಡ್ನಲ್ಲಿ ಓದಿದ್ದಂಥವರು. ಮುಂದೆ ಲಂಡನ್ನಲ್ಲಿ ಒಂದು ಇಂಡಿಯಾ ಹೌಸ್ ಅನ್ನ ಕಟ್ಟಿ, ಯಾರ್ಯಾರಿಗೆ ಸಾವರ್ಕರ್ ಬದುಕು ನೆನಪಿರುತ್ತೋ ಅವ್ರಿಗೆ ಇಂಡಿಯಾ ಹೌಸ್ ಗೊತ್ತಿರುತ್ತೆ, ಆ ಇಂಡಿಯಾ ಹೌಸ್ ಅನ್ನ ಕಟ್ಟಿ ಆ ಇಂಡಿಯಾ ಹೌಸ್ಗೆ ಅನೇಕರು ಬರೋ ಥರ, ಯಾರ್ಯಾರು ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಾರೋ ಅವ್ರಿಗೆಲ್ರಿಗೂ ಬೇಸ್ ಆಗುವಂತ, ಲಂಡನ್ನಲ್ಲಿ ಅವ್ರಿಗೆಲ್ರಿಗೂ ಬೇಸ್ ಆಗುವಂತ ಒಂದು ಪ್ರಯತ್ನವನ್ನ ಶ್ಯಾಮ್ಜಿ ಕೃಷ್ಣ ವರ್ಮ ಮಾಡಿದ್ರು. ಆ ಇಂಡಿಯಾ ಹೌಸ್ ಅನ್ನ ಕಟ್ಟಿದವರು ಅವರು. ಲಾಲಾ ಹರದಯಾಳ್ ಇರ್ಬೋದು, ಸಾವರ್ಕರ್ ಇರ್ಬೋದು, ಮೇಡಮ್ ಕಾಮಾ ಇರ್ಬೋದು, ಇವರೆಲ್ಲರೂ ಕೂಡ ಎಲ್ಲಾದ್ರೂ ಒಂದ್ ಕಡೆ ಸೇರ್ತಾ ಇದ್ದಂತ ಜಾಗ ಇತ್ತು ಅಂತಂದ್ರೆ ಅದು ಇಂಡಿಯಾ ಹೌಸ್ ಆಗಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆ ತರದ ಕೆಲಸವನ್ನ ಶ್ಯಾಮ್ಜಿ ಕೃಷ್ಣವರ್ಮರು ಮಾಡಿದ್ದು. ಬಹಳ ಸಂತೋಷ ಅಂತಂದ್ರೆ, ನಾನು ಆ ಇಂಡಿಯಾ ಹೌಸ್ ಅನ್ನು ನೋಡಿದ್ದೀನಿ. ಅನಂತರ ಶ್ಯಾಮ್ಜಿ ಕೃಷ್ಣವರ್ಮರು ಉಳ್ಕೊಂಡಿದ್ದ ಮನೆ ಕೂಡ, ಅದನ್ನ ಇವತ್ತಿಗೂ ಅಲ್ಲಿ ಬ್ಲೂ ಪ್ಲೇಕ್ ಹಾಕೊಂಡು ಆ ಮನೆಯನ್ನು ಉಳಿಸಿದ್ದಾರೆ. ಆ ಮನೆಗೆ ಯಾರೋ ಬೇರೆ ಟೆನೆಂಟ್ ಬಂದಿದ್ದಾರೆ, ಆದ್ರೆ ಇವತ್ತಿಗೂ ಆ ಮನೆ ಉಳಿಸಿದ್ದಾರೆ. ಆ ಶ್ಯಾಮ್ಜಿ ಕೃಷ್ಣವರ್ಮರು ಬೀವರ್ಗೆ ಹೋಗಿರುವಂತ ಸ್ವಾಮೀಜಿಯ ಕುರಿತಂತೆ ಮಾತುಗಳನ್ನ ಹರ್ಬಿಲಾಸ್ ಶಾರದಾ ಅವ್ರ ಜೊತೆ ಕೇಳಿದ ತಕ್ಷಣ ತುಂಬಾ ಪ್ರೇರೇಪಿತರಾದ್ರು. ಇಂಥ ಸಾಧುವನ್ನ, ಚೆನ್ನಾಗಿ ತಿಳ್ಕೊಂಡಿರುವಂತ ಪಂಡಿತ ಸಾಧುವನ್ನ, ಯಾಕೆಂದ್ರೆ ಸ್ವತಃ ಇವರು ಕೂಡ ಪಂಡಿತರಾಗಿದ್ದರಿಂದ ಪಂಡಿತ ಸಾಧುವಂತ ನೋಡ್ಲೇಬೇಕು ಅಂತ ಮರುದಿನ ಬೀವರ್ಗೆ ಹೋಗಿ ಸ್ವಾಮೀಜಿಯವರನ್ನ ಹುಡುಕಿ ಅವರನ್ನ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡು ಬಂದ್ರು ಅಜ್ಮೇರಕ್ಕೆ. ತಮ್ಮ ಮನೆಯಲ್ಲೇ 13-14 ದಿನಗಳ ಕಾಲ ಅವರನ್ನ ಉಳಿಸ್ಕೊಂಡ್ರು. ಅಲ್ಲಿ ಉಳಿಸ್ಕೊಂಡು ಪ್ರತಿನಿತ್ಯ ಅದನ್ನ ಹರ್ಬಿಲಾಸ್ ಶಾರದಾ ಅವರು ತಮ್ಮ ನೆನಪುಗಳಲ್ಲಿ ಬರ್ಕೊಂಡಿದ್ದಾರೆ. ಸ್ವಾಮಿ ವಿವೇಕಾನಂದರು ಮತ್ತು ಶ್ಯಾಮ್ಜಿ ಕೃಷ್ಣವರ್ಮರು ಪ್ರತಿನಿತ್ಯ ವಾಕಿಂಗ್ ಮಾಡ್ತಾ, ಸಂಜೆ ವಾಕಿಂಗ್ ಮಾಡುವಾಗ ಇವರು ಬಂದು ಸೇರ್ಕೊಳ್ತಿದ್ರಂತೆ. ಇಬ್ಬರು ಮಹಾಪಂಡಿತರು ಅದ್ಭುತವಾದ ವಿಷಯಗಳ ಚರ್ಚೆ ಮಾಡ್ತಿರ್ಬೇಕಾದಾಗ ಇವರು ಸುಮ್ಮನೆ ಕೇಳ್ತಾನೆ ಉಳಿದು ಬಿಡ್ತಿದ್ರಂತೆ. ಅಷ್ಟು ಅದ್ಭುತವಾದ ಚಿಂತನೆಗಳು ಅವರಿಬ್ಬರ ಮೂಲಕ ಪ್ರಸಾರವಾಗ್ತಾ ಇತ್ತಂತೆ. ಅಲ್ಲಿ ಅನೇಕ ರಾಷ್ಟ್ರೀಯತೆಯ ಸಂಗತಿಗಳು ಕೂಡ
ಚರ್ಚೆಗೆ ಬರ್ತಾ ಇದ್ವು. ಅಂದ್ರೆ ಸ್ವಾಮಿ ವಿವೇಕಾನಂದರಿಗೆ ಮುಂದೆ ಮಾಡಬೇಕಾಗಿರುವಂತ ಚಟುವಟಿಕೆಗಳಿಗೆ ಯಾರ್ಯಾರು ಎಲ್ಲೆಲ್ಲಿ ಯಾವಾಗ ಯಾವಾಗ ಸಿಗಬೇಕೋ ರಾಮಕೃಷ್ಣರು ಅವೆಲ್ಲ ವ್ಯವಸ್ಥೆಯನ್ನ ಸ್ಪಷ್ಟವಾಗಿ ಮಾಡಿದ್ರು ಅಂತ ನೋಡಿದ್ರೆ ಗೊತ್ತಾಗತ್ತೆ. ಸ್ವಾಮಿ ವಿವೇಕಾನಂದರು ಅಲ್ಲಿಂದ ಅಹಮದಾಬಾದಿಗೆ ಬಂದ್ರು. ಅಂದ್ರೆ ಈಗ ರಾಜಸ್ಥಾನದಿಂದ ಗುಜರಾತಿಗೆ ಎಂಟ್ರಿ ಆಯ್ತು. ಗುಜರಾತಿಗೆ ಬಂದಂತ ಸ್ವಾಮೀಜಿ ಅಹಮದಾಬಾದ್ ನಲ್ಲಿರುವಂತಹ ಜೈನ್ ಟೆಂಪಲ್ಗಳನ್ನೆಲ್ಲ ನೋಡಿದ್ರು. ಅದರಿಂದ ತಿಳ್ಕೊಳ್ಬೇಕಾದ ಅನೇಕ ಸಂಗತಿಗಳನ್ನ ತಿಳ್ಕೊಂಡ್ರು. ಅಹಮದಾಬಾದ್ನಿಂದ ಸ್ವಾಮಿ ವಿವೇಕಾನಂದರು ಮುಂದೆ ಕಾಥಿಯಾವಾಡ ವಾಧವಾನ್ಗೆ ಹೋದ್ರು. ಅಲ್ಲಿಂದ ಸ್ವಾಮಿ ವಿವೇಕಾನಂದರು ಮುಂದೆ ಲಿಂಬಡಿಗೆ ಬಂದ್ರು. ಅಹಮದಾಬಾದ್ ಮತ್ತು ರಾಜ್ಕೋಟ್ ನಡುವೆ ಲಿಂಬಡಿ ಅನ್ನುವಂತ ಜಾಗ ಇದೆ. ಈ ಲಿಂಬಡಿಗೆ ಸ್ವಾಮಿ ವಿವೇಕಾನಂದರು ಬಂದ್ರು. ಮನೆ ಮನೆಗೂ ಅಲಿಯೋದು, ಭಿಕ್ಷೆ ಬೇಡೋದು, ಎಲ್ಲಿ ಮಲ್ಕೊಳ್ಳಿಕ್ ಜಾಗ ಸಿಗುತ್ತೋ ಅಲ್ಲಿ ಮಲ್ಕೊಳ್ಳೋದು, ಮತ್ತೆ ತಾನು ಅಲ್ಲೇ ಎಲ್ಲೋ ಸ್ನಾನ ಮಾಡ್ಕೊಳ್ತಾರೆ, ಮತ್ತೆ ಭಿಕ್ಷೆ ಬೇಡ್ತಾರೆ, ತಾವು ತಮ್ಮ ಸಾಧನೆ ಮಾಡ್ತಾರೆ. ಈ ತರದ ಬದುಕು ಅವ್ರಿಗೆ ಅಲ್ಲಾಯ್ತು. ಹೇಗಿದೆ ನೋಡಿ, ಒಂದು ಸೀನ್ ಅಲ್ಲಿ ಒಂದು ದಿನದ ಮುಂಚೆ ನಾವು ನೋಡಿದ್ವಿ, ಅವರು ಅತ್ಯದ್ಭುತವಾದ ಬದುಕನ್ನು ಬದುಕಿದ್ದಾರೆ, ಶ್ಯಾಮಜಿ ಕೃಷ್ಣವರ್ಮರ ಒಳ್ಳೆಯ ಮನೆಯಲ್ಲಿದ್ದಾರೆ, ಬಂಗಲೆಯಲ್ಲಿದ್ದಾರೆ. ಮಾರನೇ ದಿನ ನೀವು ತೆಗೆದು ನೋಡಿದ್ರೆ ಸ್ವಾಮೀಜಿಯವರ ಬದುಕಿನಲ್ಲಿ ಏಕಾಏಕಿ ಭಿಕ್ಷೆ ಬೇಡ್ಕೊಂಡು ಎಲ್ಲಿ ಮಲಗಬೇಕು ಅನ್ನುವಂತ ಗೊತ್ತಿಲ್ಲದಂತ ಸ್ಥಿತಿಯಲ್ಲಿ ಸ್ವಾಮಿ ವಿವೇಕಾನಂದರಿದ್ದಾರೆ. ಈ ಮನುಷ್ಯನಿಗೆ ಎರಡೂ ಸಮವಾಗಿತ್ತು, ಅವ್ರು ಯಾವುದಕ್ಕೂ ಕೂಡ ಅಂಟಿಕೊಂಡಂತವರಲ್ಲ. ಅಷ್ಟೊತ್ತಿಗೆ ಸ್ವಾಮಿ ವಿವೇಕಾನಂದರು ಈ ತರ ಸಂಚರಿಸ್ತಾ ಇರೋದನ್ನ, ಭಿಕ್ಷೆ ಬೇಡ್ತಾ ಇರೋದನ್ನ, ಅವರೆಲ್ಲ ಧ್ಯಾನಸ್ಥರಾಗಿರೋದನ್ನ ನೋಡಿದ ಕೆಲವು ಸಂತರು ಸ್ವಾಮಿ ವಿವೇಕಾನಂದರನ್ನ ಭೇಟಿ ಮಾಡಿ, ನೀವ್ ಯಾಕೆ ಹೀಗೆ ತಿರುಗಾಡ್ತೀರಾ, ಉಳ್ಕೊಳ್ಳಿಕ್ಕೆ ನಿಮ್ಗೆ ಜಾಗ ಇಲ್ಲ, ಸಾಧುಗಳಿಗೆ ಅಂತಾನೆ ಒಂದು ವ್ಯವಸ್ಥೆ ಇದೆ, ಅಲ್ಲೇ ನೀವು ಬಂದ್ಬಿಡಿ ಅಂತ ಕರೆದ್ರು. ಸ್ವಾಮಿ ವಿವೇಕಾನಂದರಿಗೆ ಬಹಳ ಖುಷಿ ಆಯ್ತು. ಸ್ವಾಮಿ ವಿವೇಕಾನಂದ್ರ ಆಯ್ತಪ್ಪ ನಾನು ಅಲ್ಲಿಗೆ ಬರ್ತೀನಿ ಅಂತ ಸಾಧುಗಳಿಗೆ ಅಂತ ಮಾಡಿದಂತ ವ್ಯವಸ್ಥೆಯಲ್ಲಿ ಇವ್ರಿಗೊಂದು ಪ್ರತ್ಯೇಕ ಕೋಣೆಯನ್ನು ಕೊಡ್ಲಾಯ್ತು. ಸ್ವಾಮಿ ವಿವೇಕಾನಂದ್ರ ಅಲ್ಲಿ ಉಳ್ಕೊಂಡ್ರು. ಸಂಜೆ ಆಗ್ತಿದ್ದಂತೆ ಯಾಕೋ ಅನುಮಾನ ಶುರುವಾಯ್ತು ಅವರಿಗೆ. ಯಾರು ಇವ್ರನ್ನ ಕರ್ಕೊಂಬಂದ ಸಾಧುಗಳಿದ್ರಲ್ಲ ಅವರು ಸೆಕ್ಸ್ ವರ್ಷಿಪರ್ಸ್ ಅಂತಂದ್ರೆ ಬಹುಶಃ ಲೈಂಗಿಕ ಕಾಮನೆಗಳನ್ನ ಅದರ ಆಧಾರದ ಮೇಲೆ ಭಗವಂತನನ್ನ ವರ್ಷಿಪ್ ಮಾಡುವಂತ ವಿಭಿನ್ನವಾದ ಯಾವುದೋ ಒಂದು ಕಲ್ಟ್ ಅದು. ಅಲ್ಲಿ ಪ್ರತಿನಿತ್ಯ ಸಂಜೆ ಆದ ತಕ್ಷಣ ಭಗವಂತನ ಪ್ರಾರ್ಥನೆ ನಡೀತಿತ್ತು ಒಂದ್ ಕಡೆ. ಆ ಪ್ರಾರ್ಥನೆ ಜೊತೆಗೆ ಹೆಣ್ಣು ಗಂಡಿನ ಬೇರೆ ಬೇರೆ ಭಿನ್ನ ಭಿನ್ನ ಸದ್ದುಗಳು ಸ್ವಾಮೀಜಿ ಕೇಳ್ತಿತ್ತು. ಸ್ವಲ್ಪ ಗಾಬರಿ ಆಯ್ತು ಅವರಿಗೆ. ಮರುದಿನ ಸ್ವಾಮಿ ವಿವೇಕಾನಂದರು ತನ್ನ ನೋಡ್ಲಿಕ್ಕೆ ಬಂದಂತ ವ್ಯಕ್ತಿಗೆ, ಯಾರು ತನ್ನ ಕರ್ಕೊಂಡ್ಬಂದಿದ್ರು ಆ ವ್ಯಕ್ತಿಗೆ ಇಲ್ಲಿ ಏನ್ ನಡೀತಿದೆ ಅಂತ ಕೇಳಿದಾಗ ಅವ್ರು ಇವನ್ನೆಲ್ಲ ಹೇಳಿದ್ರು. ಸ್ವಾಮೀಜಿನೂ ಅನ್ಕೊಂಡ್ರಲ್ಲ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಲಾಕ್ ಆಗ್ಬಿಟ್ಟಿತ್ತು ಅವ್ರಿಗೆ. ಹೀಗಾಗಿ ಹಾಗೆ ಬಂದವ್ರನ್ನ ಕೇಳಿದ್ರು ಏನ್ ನಡೀತಿದೆ ಇಲ್ಲಿ, ಯಾಕೆ ಲಾಕ್ ಮಾಡಿದೀರಾ ಅಂತ. ತಕ್ಷಣ ಸ್ವಾಮೀಜಿಗೆ ಅವ್ರು ಹೇಳಿದ್ರು, ಏನೂ ಇಲ್ಲ, ನಾವು ಈ ತರದ ಪಂಥಕ್ಕೆ ಸೇರಿದವರು, ನಿಮ್ಮನ್ನು ನೋಡಿದಾಗಲೇ ಗೊತ್ತಾಯ್ತು ನೀವು ಒಳ್ಳೆ ಬ್ರಹ್ಮಚರ್ಯವನ್ನ ಆಚರಣೆ ಮಾಡಿದ್ದೀರಾ, ನಿಮ್ಮ ಮುಖದಲ್ಲಿ ಅಂತ ತೇಜಸ್ಸಿದೆ. ನಿಮ್ಮ ಬ್ರಹ್ಮಚರ್ಯವನ್ನ ನಾವು ಇಲ್ಲಿ ಬಲಿ ಕೊಟ್ರೆ ನಮಗೆ ಅಪರೂಪದ ಸಿದ್ಧಿಗಳು ಸಿಗುತ್ತವೆ ಅಂತ ನಮಗೆ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಇಲ್ಲೇ ಕೂಡ ಹಾಕೊಂಡಿದ್ದೀವಿ. ಸದ್ಯದಲ್ಲಿ ನಿಮ್ಮ ಬ್ರಹ್ಮಚರ್ಯವನ್ನ ಬಲಿ ಕೊಟ್ಟು ಒಂದು ಪೂಜೆಯನ್ನ ಮಾಡ್ತೀವಿ, ಆಗ ನಮ್ಗೆ ಆ ಸಿದ್ಧಿಗಳು ಲಭ್ಯವಾಗ್ತವೆ ಅಂದ್ಬಿಟ್ರು. ಸ್ವಾಮೀಜಿಗೆ ಗಾಬರಿ ಆಯ್ತಲ್ಲ, ಆದ್ರೆ ಗಾಬರಿಯನ್ನ ಮುಖದಲ್ಲಿ ತೋರಿಸ್ಕೊಳ್ಳಿಲ್ಲ. ಸಹಜವಾಗಿ ಏನೂ ಆಗ್ಲಿಲ್ಲ ಅನ್ನೋ ತರ ಇದ್ರು. ಅದರಲ್ಲಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಉಪಾಯಗಳನ್ನು ಹುಡುಕಬೇಕಲ್ಲ, ಏನ್ ಮಾಡೋದು? ಪ್ರತಿನಿತ್ಯ ಸ್ವಾಮಿ ವಿವೇಕಾನಂದರನ್ನ ನೋಡ್ಲಿಕ್ಕೆ ಅಂತ ಒಬ್ಬ ಪುಟ್ಟ ಹುಡುಗ ಬರ್ತಿದ್ದ. ಅಲ್ಲಿ ಸ್ವಾಮೀಜಿಯನ್ನು ಮಾತನಾಡಿಸ್ಕೊಂಡು ಹೋಗ್ತಿದ್ದ. ಅದು ಸ್ವಾಮೀಜಿಯ ಯಾತ್ರೆಯಲ್ಲಿ ಅವ್ರೇನು ಲಿಂಬಡಿಯಲ್ಲಿ ತಿರುಗಾಡ್ತಾ ಇರುವಾಗ ಸಿಕ್ಕಂತ ಹುಡುಗ. ಸ್ವಾಮಿ ವಿವೇಕಾನಂದರು ಏನ್ ಮಾಡಿದ್ರು, ಒಂದು ಪತ್ರವನ್ನ ಲಿಂಬಡಿಯ ಮಹಾರಾಜನಿಗೆ ಬರೆದು ತಮ್ಮೆಲ್ಲ ವಿವರಗಳನ್ನ ಕೊಟ್ಟು ಠಾಕೂರ್ಜಿ ಮಹಾರಾಜರಿಗೆ, ಅವರಿಗೆ ಠಾಕೂರ್ ಸಾಬ್ ಅಂತ ಕರೀತಾರೆ, ಠಾಕೂರ್ ಸಾಬರಿಗೆ ಆ ಪತ್ರವನ್ನ ಕೊಟ್ಟು ತಲುಪಿಸು ಅಂತ ಹೇಳಿದ್ರು. ಈ ಹುಡುಗ ಸಾಹಸ ಮಾಡಿ ಅರಮನೆಗೆ ಹೋಗಿ ರಾಜನಿಗೆ ಆ ಪತ್ರವನ್ನು ತಲುಪಿಸಿದ. ಆ ಪತ್ರವನ್ನು ನೋಡಿದ ತಕ್ಷಣ ಎಚ್ಚೆತ್ತುಕೊಂಡ ರಾಜ ಅಲ್ಲಿಗೆ ತನ್ನ ಪಡೆಯನ್ನ ಕಳಿಸಿ ಸ್ವಾಮಿ ವಿವೇಕಾನಂದರನ್ನ ಬಿಡಿಸ್ಕೊಂಡು ಬಂದು ಸ್ವಾಮೀಜಿ ತನ್ನ ಜೊತೆಗೆ ಇರುವಂತೆ ಕೇಳ್ಕೊಂಡ. ಹೇಗಿತ್ತು ನೋಡಿ, ನೆನ್ನೆವರೆಗೂ ಈ ತರದ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದ್ದ ಸ್ವಾಮೀಜಿ ಈಗ ಮತ್ತೆ ಅರಮನೆಗೆ ಹೋದ್ರು. ಮತ್ ನಾಳೆ ಏನು ಅಂತ ಗೊತ್ತಿಲ್ಲ. ಆದ್ರೆ ಆ ಮನುಷ್ಯ ಈ ಫ್ಲಕ್ಚುಯೇಷನ್ಸ್ಗೆ ಬಹಳ ಪ್ರೀತಿಯಿಂದ ಒಗ್ಗಿಕೊಳ್ಳುವಂತ ವ್ಯಕ್ತಿ. ರಾಜ ಸ್ವಾಮೀಜಿಯವರ ಪಾಂಡಿತ್ಯವನ್ನ ನೋಡಿ ಬಹಳ ಖುಷಿ ಪಟ್ಟು ರಾಜ ಹೇಳ್ತಾನೆ, ಸ್ವಾಮೀಜಿ ನೀವು ದೇಶದಲ್ಲೇ ಸುಮ್ಮನೆ ತಿರುಗಾಡ್ತಿರ್ಬೇಡಿ, ನೀವು ಜಗತ್ತಿಗೆ ಹೋಗ್ಬೇಕು, ಹಿಂದೂ ಧರ್ಮದ ಸಾರವನ್ನ ಜಗತ್ತಿಗೆ ನೀವು ತಿಳಿಸಬೇಕು ಅಂತ. ಯಾಕೆಂದ್ರೆ ಅವತ್ತೇನು ಕ್ರಿಶ್ಚಿಯಾನಿಟಿಯ ವ್ಯಾಪಕವಾದ ಪ್ರಚಾರ ಬ್ರಿಟಿಷರು ಮಾಡ್ತಿದ್ರಲ್ಲ, ಹಿಂದೂ ಧರ್ಮದ ಅವಹೇಳನ ಮಾಡ್ತಾ ಹಿಂದೂ ಧರ್ಮದ ಪರವಾಗಿ ಮಾತನಾಡುವಂತ ಸಮರ್ಥ ವಾಯ್ಸ್ಗಳೇ ಇಲ್ಲದೆ ಇರುವಾಗ ಸ್ವಾಮೀಜಿ ಅಥಾರಿಟಿಯಾಗಿ ಈ ಧರ್ಮದ ಕುರಿತಂತೆ ಮಾತನಾಡ್ತಿದ್ರಲ್ಲ. ಸ್ವತಃ ರಾಜನು ಕೂಡ ಸನಾತನ ಧರ್ಮದ ಒಬ್ಬ ಪ್ರಖಂಡ ಅನುಯಾಯಿಯಾಗಿದ್ದರಿಂದ ಅವರು ಆತ ಹೇಳಿದ ಮಾತನ್ನ ಸ್ವಾಮೀಜಿ ಮನಸ್ಸಲ್ಲಿ ಇಟ್ಕೊಂಡ್ರು. ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಬೇಕು ಎನ್ನುವಂತ ರಾಮಕೃಷ್ಣರ ಕಲ್ಪನೆ, ಅವರು ವಿದೇಶಕ್ಕೆ ಹೋಗಬೇಕು ಅಂತ ಹೇಳಿರ್ಲಿಲ್ಲ, ಆದ್ರೆ ನರೇನ್ ಎಲ್ಲರಿಗೂ ಶಿಕ್ಷಣ ಕೊಡ್ತಾನೆ ಎನ್ನುವಂತ ಕಲ್ಪನೆ ಇತ್ತಲ್ಲ, ನಿಧಾನವಾಗಿ ಸ್ವಾಮೀಜಿಗೆ ಅದು ಅನಾವರಣಗೊಳ್ತಾ ಇರುವಂತ ಹೊತ್ತು ಈಗ ಶುರುವಾಯಿತು. ಅವ್ರು ಹೇಳಿದ ತಕ್ಷಣ ಸ್ವಾಮೀಜಿ ಸುಮ್ಮನೆ ಆದ್ರೂ ಮುಂದಕ್ಕೇನು ಮಾತಾಡಲಿಲ್ಲ. ಅಲ್ಲಿಂದ ಸ್ವಾಮೀಜಿ ಕೆಲವು ದಿನಗಳ ಕಾಲ ಅರಮನೆಯಲ್ಲಿದ್ದು ಜುನಾಗಢಿಗೆ ಹೋದ್ರು.
ಜುನಾಗಢದ ರಾಜನ ದಿವಾನ ಹರಿದಾಸ್ ದೇಸಾಯಿ ಅವರು ಸ್ವಾಮೀಜಿಗೆ ಸಿಕ್ಕಿದ್ರು. ಅತ್ಯಂತ ಪ್ರೀತಿಯಿಂದ ಸ್ವಾಮೀಜಿ ನೋಡ್ಕೊಂಡ್ರು. ಎಷ್ಟು ಪ್ರೀತಿ ಅವರಿಬ್ಬರ ನಡುವೆ ಇತ್ತು ಅಂತಂದ್ರೆ, ಮುಂದಿನ ದಿನಗಳಲ್ಲಿ ಹರಿದಾಸ್ ಮಿತ್ರರಿಗೆ ಸ್ವಾಮಿ ವಿವೇಕಾನಂದರು ಅನೇಕ ಪತ್ರಗಳನ್ನ ಬರೆದಿರೋದು ನಮಗೆ ಅವರ ಪತ್ರಮಾಲೆಯಲ್ಲಿ ನೋಡ್ಲಿಕ್ಕೆ ಸಿಗತ್ತೆ. ಅಲ್ಲಿಂದ ಸ್ವಾಮಿ ವಿವೇಕಾನಂದರು ಗಿರ್ನಾರ್ಗೆ ಹೋದ್ರು. ಮಿತ್ರ, ಗಿರ್ನಾರ್ ಗುಜರಾತ್ನ ಒಂದು ಹಿಲ್ ಸ್ಟೇಷನ್ಗಳಲ್ಲಿ ಒಂದು, ಸುಮಾರು 3600 ಅಡಿ ಎತ್ತರದಲ್ಲಿದೆ ಅಂತ ಹೇಳ್ತಾರೆ. ಒಂದು 10,000 ಮೆಟ್ಟಲುಗಳನ್ನು ಹಾದುಕೊಂಡು ಭಿನ್ನ ಗುಡ್ಡಗಳನ್ನು ಮುಟ್ಟಬೇಕು. ಎಲ್ಲೆಲ್ಲಿ ಗುಡ್ಡಗಳು ಸಿಗ್ತಾವೋ ಅಲ್ಲೆಲ್ಲ ಮಂದಿರಗಳಿವೆ. ಸ್ವಾಮಿ ವಿವೇಕಾನಂದರು ಅಲ್ಲಿ ಅನೇಕ ಮಂದಿರಗಳನ್ನು ಸಂದರ್ಶಿಸಿದ್ರು. ಸಂದರ್ಶಿಸಿದಷ್ಟೇ ಅಲ್ಲದೆ ಅಲ್ಲೇ ಅನೇಕ ಬಾರಿ ಅವರು ಕುಳಿತುಕೊಂಡು ಧ್ಯಾನಸ್ಥರಾಗ್ಬಿಡ್ತಿದ್ರು. ಅಂದ್ರೆ ಈ ಎಲ್ಲ ಪ್ರಪಂಚದ, ಯಾವಾಗಲೂ ಹಾಗೆ ನಮಗೂ ಕೂಡ ಪ್ರಪಂಚ ತುಂಬಾ ಸೆಳಿತಾ ಇದ್ದಾಗ ಅನೇಕ ಬಾರಿ ನಿಮ್ಮಲ್ಲಿ ಏನಾದರೂ ಆಧ್ಯಾತ್ಮದ ತುಡಿತಾ ಇದ್ರೆ, ಆಂತರಿಕವಾಗಿ ಮುಳುಗಬೇಕು ಎನ್ನುವಂತ ಆ ಚಿಂತನೆ ವ್ಯಾಪಕವಾಗಿ ಮನಸ್ಸಿನೊಳಗಿದ್ರೆ, ಪ್ರಪಂಚ ಕೆಲವು ಕ್ಷಣ ಖುಷಿ ಅನ್ಸುತ್ತೆ. ಅದಾಗಿದ ತಕ್ಷಣ ಒಳಗಿರುವಂತ ಸಹಜ ವೃತ್ತಿ ಎಳೆದು ಅಲ್ಲಿಗೆ ಹೋಗಿ ಕೂರಿಸುತ್ತೆ. ಅದು ಹೇಗೆ ಅಂತಂದ್ರೆ, ಈ ಎಲೆಕ್ಟ್ರಾನ್ಗಳು ಎನರ್ಜಿ ಪಡ್ಕೊಂಡು ಜಂಪ್ ಆಗ್ಬಿಡ್ತಾವಲ್ಲ, ವಾಪಸ್ ತನ್ನ ಸಹಜ ವೃತ್ತಿಗೆ ಬಂದ್ಬಿಡ್ತಾವಂತೆ. ನಮ್ಮದೆಲ್ಲದು ಸಹಜ ವೃತ್ತಿ ಏನು ಅಂತಂದ್ರೆ ಪ್ರಪಂಚಕ್ಕೆ ಹೋಗೋದು. ಈಗ ಧ್ಯಾನ ಮಾಡ್ತೀವಿ, ಧ್ಯಾನ ಮಾಡಿದ 10 ನಿಮಿಷಕ್ಕೆ ಪ್ರಪಂಚದ ಚಿಂತನೆಗಳಲ್ಲಿ ಮಗ್ನವಾಗ್ಬಿಡ್ತೀವಿ. ನಮ್ಮ ಸಹಜ ವೃತ್ತಿ ಅದು. ಆದ್ರೆ ವಿವೇಕಾನಂದರಂತವರು ಸಿದ್ಧ ಪುರುಷರು, ಅವರು ಈಶ್ವರ ಕೋಟಿಗಳಲ್ಲೊಬ್ರು. ಅವರು ಸಾಕ್ಷಾತ್ ಸಪ್ತರ್ಷಿ ಮಂಡಲದಿಂದ ರಾಮಕೃಷ್ಣರು ಕರ್ಕೊಂಡು ಬಂದಿದ್ದೀನಿ ಅವನನ್ನ ಅಂತ ಹೇಳ್ತಾರೆ. ಇಂಥ ಸಹಜವಾಗಿ ಧ್ಯಾನ ಸಿದ್ಧರಾಗಿರುವಂತ ವಿವೇಕಾನಂದರಂತವರಿಗೆ ಈ ಪ್ರಪಂಚದಿಂದ ಮುಕ್ತಿಗೊಂಡು ಏಕಾಂತಕ್ಕೆ ಯಾವಾಗ ಹೋಗ್ಬಿಡ್ತೀವೋ ಆಗೊಂದು ಅದ್ಭುತವಾದ ಲೋಕವನ್ನು ಪ್ರವೇಶಿಸ್ಬಿಡ್ತಾರೆ ಸ್ವಾಮಿ ವಿವೇಕಾನಂದರು. ಆ ತರ ಸ್ವಾಮಿ ವಿವೇಕಾನಂದರು ಆ ಗಿರಿನಾರ್ನ ಬೆಟ್ಟಗಳಲ್ಲಿ ಒಂದು ಅದ್ಭುತವಾದ ಆನಂದವನ್ನು ಅನುಭವಿಸ್ತಿದ್ರು. ಅಂತ ಹೊತ್ನಲ್ಲೂ ಕೂಡ ಈ ಹರಿದಾಸ್ ದೇಸಾಯಿ ಯಾರಿದ್ರು, ಅವರು ಜುನಾಗಢದ ದಿವಾನರು. ವಿವೇಕಾನಂದರಿಗೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು. ವಿವೇಕಾನಂದರು ಒಂದು ಪತ್ರ ಬರೀತಾ ಹೇಳ್ತಾರೆ, ತಂದೆ ಸಮಾನರಾಗಿ ನೀವು ಈ ಕೆಲಸವನ್ನು ನನಗೋಸ್ಕರ ಮಾಡ್ತಾ ಇದ್ದೀರಿ, ಇಷ್ಟು ಪ್ರೀತಿಯನ್ನ ಯಾರೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂತ ಪತ್ರಗಳನ್ನು ಕೂಡ ಹರಿದಾಸ್ ಮಿತ್ರರಿಗೆ ಸ್ವಾಮಿ ವಿವೇಕಾನಂದರು ಬರೀತಾರೆ. ಸ್ವಾಮಿ ವಿವೇಕಾನಂದರು ಇಲ್ಲಿಂದ ಕಚ್ ರಾಜನ ಹತ್ರ, ಮುಂದೆ ಕಚ್ಗೆ ಬರ್ತಾರೆ. ಕಚ್ ರಾಜನ ಅರಮನೆಯಲ್ಲಿ ಉಳ್ಕೊಳ್ತಾರೆ. ಕಚ್ ರಾಜ ಕೂಡ ವಿವೇಕಾನಂದರಿಂದ ತುಂಬಾ ಪ್ರಭಾವಿತನಾದವನು. ಯಾರು ಪ್ರಭಾವಿತರಾಗಲ್ಲ ಹೇಳಿ? ವಿವೇಕಾನಂದರು ಮಾತನಾಡಲಿಕ್ಕೆ ಕೂತು ಬಿಟ್ರೆ ಅವರು ಎಂಥವರನ್ನೂ ಕೂಡ ಮೋಹಗೊಳಿಸಬಲ್ಲಂಥವರು, ಎಂಥವರನ್ನೂ ಕೂಡ ತನ್ನೆಡೆಗೆ ಎಳಕೊಳ್ಳಬಲ್ಲರು. ಅಷ್ಟೇ ಅಲ್ಲದೆ ತಮ್ಮ ಮಾತಿನಿಂದ ಒಂದು ಹೊಸ ಎತ್ತರಕ್ಕೆ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಬಲ್ಲಂತ ಸಾಮರ್ಥ್ಯ ವಿವೇಕಾನಂದರಿಗಿತ್ತು. ಹಿಂಗಾಗಿ ಕಚ್ಚಿನ ಮಹಾರಾಜ ಸ್ವಾಮಿ ವಿವೇಕಾನಂದರಿಗೆ ಒಂದು ಮಾತು ಹೇಳ್ತಾನೆ, ಬಹಳ ಚೆನ್ನಾಗಿರುವಂತ ಮಾತು. ಆತ ಏನ್ ಹೇಳ್ತಾನೆ ಅಂತಂದ್ರೆ, ಸ್ವಾಮೀಜಿ, ಈ ಅನೇಕ ಪುಸ್ತಕಗಳನ್ನ ಒಟ್ಟಿಗೆ ಓದಿದಾಗ ಯಾವುದೋ ಒಂಥರ ದಿಗ್ಭ್ರಮೆಗೆ ಒಳಗಾಗ್ಬಿಡ್ತೀವಲ್ಲ. ಮಾತು ಚೆನ್ನಾಗಿದೆ ಕೇಳಿ. ಅನೇಕ ಪುಸ್ತಕಗಳನ್ನು ಒಮ್ಮೆಗೆ ಓದಿದಾಗ ಯಾವುದೋ ದಿಗ್ಭ್ರಮೆಗೆ ಒಳಗಾಗ್ತೀವಲ್ಲ, ಹಾಗೆ ನಿಮ್ಮ ಮಾತನ್ನು ಕೇಳಿದಾಗ್ಲೂ ಕೂಡ ಒಂದು ಸಲ ದಿಗ್ಭ್ರಮೆಗೆ ಒಳಗಾಗ್ಬಿಡ್ತೀವಿ. ನೀವು ಸಾಮಾನ್ಯವಾದ ಕೆಲಸ ಮಾಡ್ಲಿಕ್ಕೆ ಬಂದವರಲ್ಲ, ಹಿಡಿದ ಕೆಲಸ ಮಾಡಿಯೇ ಮಾಡುವಂತವರು ನೀವು. ನನಗಂತೂ ಈ ವಿಚಾರದಲ್ಲಿ ವಿಶ್ವಾಸ ಇದೆ ಅಂತಂದ. ಇದು ಸ್ವಾಮಿ ವಿವೇಕಾನಂದರ ಕುರಿತಂತೆ ಆತ ಹೇಳಿರುವಂತ ಮಾತು. ಮಿತ್ರ, ಇದೇ ಸ್ವಾಮಿ ವಿವೇಕಾನಂದರು ಮುಂದೆ ಅಲ್ಲಿಂದ ಸೋಮನಾಥ ಮಂದಿರಕ್ಕೆ ಹೋಗ್ತಾರೆ. ಸೋಮನಾಥ ಮಂದಿರ ನಿಮ್ಗೆ ಗೊತ್ತಿದೆ. ಯಾವ ಮಂದಿರ ಅನೇಕ ಬಾರಿ ಮುಸಲ್ಮಾನರ ದಾಳಿಗೊಳಗಾಯ್ತೋ, ಆದ್ರೆ ಪ್ರತಿ ಬಾರಿ ಒಳಗಾದಾಗ್ಲೂ ಅದನ್ನ ಪುನರ್ ನಿರ್ಮಿಸುವ ಸಂಕಲ್ಪವನ್ನು ತೊಟ್ಟು ಹಿಂದೂಗಳು ಮತ್ತೆ ಅದನ್ನು ನಿರ್ಮಿಸ್ತಾ ಇದ್ರು. ಆ ಸೋಮನಾಥಕ್ಕೆ ಹೋದ್ರು. ಅಲ್ಲಿ ನಡೆದಿರುವಂತಹ ಘಟನೆಗಳನ್ನ ಸ್ವಾಮೀಜಿ ಮೆಲುಕು ಹಾಕಿದ್ರು. ನಾನು ನಿನ್ನೆ ಹೇಳಿದಂತೆ ಹಿಸ್ಟ್ರಿಯನ್ನ ತುಂಬಾ ಚೆನ್ನಾಗಿ ಮೆಲುಕು ಹಾಕ್ತಿದ್ದಂತವರು, ಅದರ ಕುರಿತಂತೆ ಅಧ್ಯಯನದ ಆಸಕ್ತಿ ಇದ್ದವರಾಗಿದ್ದರಿಂದ ಆ ಮಂದಿರದ ಮೇಲೆ ಆಗಿರಬಹುದಾಗಿರುವಂತಹ ಆಘಾತಗಳನ್ನೆಲ್ಲ ಸ್ವಾಮಿ ವಿವೇಕಾನಂದರು ಮೆಲುಕು ಹಾಕಿದ್ರು. ಅಲ್ಲಿಂದ ಮುಂದಕ್ಕೆ ಸ್ವಾಮೀಜಿ ಪೋರ್ಬಂದರಿಗೆ ಬಂದ್ರು. ನಾನು ಯಾಕೆ ಅವರ ದಾರಿ ಉದ್ದವನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಯಾವತ್ತಾದ್ರೂ ಗುಜರಾತಿಗೆ ನೀವು ಹೋದ್ರೆ ಸ್ವಾಮೀಜಿ ಹೋಗಿರುವ ದಾರಿ ಹೇಗಿರ್ಬೋದು ಅಂತ ಒಂದು ಅಂದಾಜು ಮಾಡ್ಕೊಳ್ಳಿ, ಅಥವಾ ಗೂಗಲ್ ಮ್ಯಾಪ್ ಅಲ್ಲಿ ಕುತ್ಕೊಂಡು ಒಂದು ಚೆಕ್ ಮಾಡಿ ಹೇಗೆ ಹೋಗಿರ್ಬೋದು ಅವರು ಅನ್ನೋಂಥ ಒಂದು ಕಲ್ಪನೆ. ಇದು ನಮ್ಮ ಮನಸ್ಸಿನಲ್ಲಿ ಅವರ ಯಾತ್ರೆನ ದೃಢಪಡಿಸೋದಲ್ಲದೆ ಪ್ರತಿ ಘಟನೆಗಳನ್ನು ನಮಗೆ ಗಟ್ಟಿಯಾಗಿ ಉಳಿಸುತ್ತೆ. ಪೋರ್ಬಂದರನ್ನ ಸುಧಾಮಪುರಿ ಅಂತ ಕರೀತಾರೆ. ಸ್ವಾಮೀಜಿ ಸುಧಾಮಪುರಿಗೆ ಅಥವಾ ಪೋರ್ಬಂದರಿಗೆ ಬಂದ್ರು. ಅಲ್ಲಿ ಪಂಡಿತ್ ಶಂಕರ್ ಪಾಂಡುರಂಗಿ ಅವರ ಮನೆಯಲ್ಲಿ ಉಳ್ಕೊಂಡ್ರು. ಶಂಕರ್ ಪಾಂಡುರಂಗಿ ಅವರ ಮನೆಯಲ್ಲಿ ಉಳ್ಕೊಂಡಾಗ ಒಂದು ಅದ್ಭುತವಾದ ಘಟನೆ ಏನ್ ನಡೀತು ಅಂತಂದ್ರೆ, ಸ್ವಾಮಿ ವಿವೇಕಾನಂದರು ಶಂಕರ್ ಪಾಂಡುರಂಗಿ ಅವರು ವೇದವನ್ನ ಅನುವಾದಿಸ್ತಾ ಇರೋದನ್ನು ನೋಡಿದ್ರು. ಶಂಕರ್ ಪಾಂಡುರಂಗಿ ಅವರಿಗೆ ಗೊತ್ತಾಯ್ತು ಈ ವ್ಯಕ್ತಿಗೆ ಇದರ ಮೇಲೆ ಹಿಡಿತ ಇದೆ ಅಂತ. ತನಗೇನಾದ್ರೂ ಅರ್ಥವಾಗದೆ ಹೋದಾಗ ವಿವೇಕಾನಂದರನ್ನ ಕೇಳ್ತಾ ಇದ್ರು. ವಿವೇಕಾನಂದರನ್ನ ಅದನ್ನ ಪೂರ್ಣ ವಿವರಣೆ ಕೊಡ್ತಾ ಇದ್ರು. ಹೀಗಾಗಿ ಒಂದು 10-15 ದಿನಗಳ ಕಾಲ, ಬಹುಶಃ 10-15 ದಿನಗಳೇ ಆಗಿರ್ಬೋದು, ಶಂಕರ್ ಪಾಂಡುರಂಗಿ ಅವರ ಮನೆಯಲ್ಲೇ ಸ್ವಾಮೀಜಿ ಉಳ್ಕೊಂಡು ಆ ವೇದದ ಕೆಲಸದಲ್ಲಿ ಅವರಿಗೆ ಬೇಕಾಗಿರುವಂತ ಹೆಲ್ಪ್ ಮಾಡ್ತಾ ಇದ್ರು. ಇದೇ ಹೊತ್ತಿನಲ್ಲಿ ಸ್ವಾಮಿ ವಿವೇಕಾನಂದರು ಅಷ್ಟಾಧ್ಯಾಯಿಯನ್ನ ಮತ್ತೆ ಓದಿಕೊಂಡು ಮತ್ತೆ ಹೃದ್ಗತ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಈ ಹೊತ್ತಿನಲ್ಲೇ ಶಂಕರ್ ಪಾಂಡುರಂಗಿಯವರು ಸ್ವಾಮಿ ವಿವೇಕಾನಂದರನ್ನ ನೋಡ್ತಾ ಹೇಳಿದ್ರು, ಸ್ವಾಮೀಜಿ, ಈ ದೇಶದ ಜನಕ್ಕೆ ನಿಮ್ಮ ಸಾಮರ್ಥ್ಯ ಏನು ಅಂತ ಅರ್ಥ ಆಗಲ್ಲ.
ನೀವು ಈ ದೇಶವನ್ನು ಬಿಡಿ, ನೀವು ವಿದೇಶಕ್ಕೆ ಹೋಗಿ ಅಲ್ಲಿನ ಜನರಿಗೆ ಭಾರತೀಯತೆಯನ್ನ, ಹಿಂದೂ ಧರ್ಮವನ್ನ ಸಾರುವಂತ ಪ್ರಯತ್ನ ಮಾಡಿ. ಆಗ ಈ ಜನಕ್ಕೆ ನಿಮ್ಮ ಸಾಮರ್ಥ್ಯ ಏನು ಅಂತ ಅರ್ಥ ಆಗುತ್ತೆ ಅಂತ ಶಂಕರ ಪಾಂಡುರಂಗಿಯವರು ಸ್ವಾಮಿ ವಿವೇಕಾನಂದರ ತಲೆಗೆ ತುಂಬಿದ್ರು. ಅಷ್ಟೇ ಅಲ್ಲದೆ ಸ್ವಾಮಿ ವಿವೇಕಾನಂದರಿಗೆ ಫ್ರೆಂಚ್ ಕಲಿಯೋ ಪುಸ್ತಕವನ್ನ ಕೊಟ್ಟು, ಈ ಪುಸ್ತಕವನ್ನು ನೀವು ಓದಿ ಫ್ರೆಂಚ್ ಭಾಷೆಯನ್ನ ಕಲ್ತ್ರೆ ನಿಮಗೆ ಮುಂದ್ಯಾವತ್ತೂ ಉಪಯೋಗ ಆಗುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಭಗವಂತ ಕನೆಕ್ಷನ್ಸ್ ಕೊಟ್ಟರೆ ಹೀಗೆ ಕೊಡ್ತಾನೆ ಅಂತ. ಶಂಕರ್ ಪಾಂಡುರಂಗಿ ಅವರು ಯಾವಾಗ ಇದನ್ನು ಹೇಳಿದ್ರೋ, ಅದರಲ್ಲೂ ವಿದೇಶದ ಕಲ್ಪನೆಯನ್ನು ಕೊಟ್ಟು ಅಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇರುವಂತ ಮತ್ತು ಆ ಜಾಗಕ್ಕೆ ತಾವು ಹೋಗ್ಬೇಕು ಎನ್ನುವಂತ ಚಿಂತನೆ ಇಲ್ಲಿ ಚರ್ಚೆಗೆ ಬಂತೋ, ಸ್ವಾಮಿ ವಿವೇಕಾನಂದರಿಗೆ ತಕ್ಷಣ ಗುರುದೇವನ ನೆನಪಾಯ್ತು. ಗುರುದೇವ ಹೇಳಿರೋ ಮಾತು ಎಷ್ಟು ಚೆನ್ನಾಗಿ ನಿಜವಾಗ್ತಾ ಇದೆಯಲ್ಲ, ಹೀಗೆ ಆಗ್ಬೋದಾ ಅಂತ ಸ್ವಾಮೀಜಿ ಅದರ ಆಲೋಚನೆ ಮಾಡಿ ಸುಮ್ಮನಾದ್ರು. ಆದರೆ ಸುಮ್ಮನೆ ಭಗವಂತನ ಲೀಲೆ ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಾಮಿ ವಿವೇಕಾನಂದರಿಗೆ ರಾಜಸ್ಥಾನದಲ್ಲಿ ಆದ ಅನುಭವಗಳು ಬೇರೆ, ಅವರಿಗೆ ಗುಜರಾತ್ನಲ್ಲಿ ಆದ ಅನುಭವಗಳು ಬೇರೆ. ರಾಜಸ್ಥಾನದಲ್ಲಿ ಸ್ವಾಮಿ ವಿವೇಕಾನಂದರು ಸಾಮಾನ್ಯ ಜನರ ಜೊತೆಗೆ, ನಾನು ಸ್ವಲ್ಪ ಆಡ್ ಮಾಡೋದಾದ್ರೆ ಮಿಡ್ಲ್ ಕ್ಲಾಸ್ ಪೀಪಲ್ ಜೊತೆಗೆ, ಅವ್ರ ಜೊತೆಗೆ ಹೆಚ್ಚೆಚ್ಚು ಸೇರ್ತಾ ಇದ್ರು. ಇಲ್ಲಿ ಬಂದ್ರೆ ಎಲ್ಲ ರಾಜ ಮಹಾರಾಜರುಗಳು, ಅವರ ಅರಮನೆಗಳು, ಅವರ ದಿವಾನರು ಅಂಡ್ ಪಂಡಿತರು, ಇವರುಗಳ ಜೊತೆ ಒಡನಾಟ ಸ್ವಾಮೀಜಿಗೆ ಜಾಸ್ತಿ. ಅಂದ್ರೆ ಎರಡೂ ತರದ ಭಿನ್ನ ಲೋಕದ ಪರಿಚಯ ಸ್ವಾಮೀಜಿಗೆ ರಾಮಕೃಷ್ಣರು ಮಾಡಿಸ್ಕೊಡ್ತಿದ್ದಾರೆ, ಭಗವಂತ ಮಾಡಿಸ್ಕೊಡ್ತಿದ್ದಾನೆ. ಈ ಸಂದರ್ಭದಲ್ಲೇ ಅವರಿಗೆ ಟೀಕೆಗಳು ಇದ್ವು. ಸ್ವಾಮಿ ವಿವೇಕಾನಂದರು ಸನ್ಯಾಸಿ ಅಂತಾರೆ, ಯಾವಾಗಲೂ ರಾಜನ ಅರಮನೆಯಲ್ಲೇ ಇರ್ತಾರೆ, ಈಗಲೂ ಮಾಡ್ತಾರೆ. ಈಗಲೂ ಕೂಡ ಅನೇಕರು ಮಾತಾಡುವಾಗ ಏನ್ ಬೇಕಿದ್ರು ಮಾತನಾಡ್ತಿರ್ತಾರಲ್ಲ, ಅಂತ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ರಾಜನ ಮನೆಯಲ್ಲೇ ಇದ್ದು ಬಿಡ್ತಾರಲ್ಲ ಅಂತ. ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಗೊತ್ತಾ? ಒಂದ್ಸಲ ಸ್ವಾಮೀಜಿ ಹೇಳ್ತಾರೆ, ಸಂಪತ್ತುಳ್ಳ, ಅಧಿಕಾರವುಳ್ಳ ಮತ್ತು ಸಾವಿರಾರು ಜನರನ್ನ ನಿಯಂತ್ರಿಸಬಲ್ಲ ಸಾಮರ್ಥ್ಯವುಳ್ಳ ಒಬ್ಬ ರಾಜನನ್ನ ನಾನು ಪ್ರಭಾವಿಸಿದರೆ ಏಕಕಾಲಕ್ಕೆ ಸಾವಿರಾರು ಜನರಿಗೆ ಉಪಯೋಗ ಮಾಡೋದು ಸಾಧ್ಯವಾಗುತ್ತೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಯಾರನ್ನ ಪ್ರಭಾವಿಸಬೇಕು, ಒಬ್ಬೊಬ್ಬ ವ್ಯಕ್ತಿಯನ್ನು ಬದಲಾಯಿಸ್ತೀನಿ ಅಂತ ಹೋಗೋದು ಒಂದು ಹಂತ ಆದ್ರೆ, ನಾನು ಆ ರಾಜನ ಮೇಲೆ ಪ್ರಭಾವ ಮಾಡಿ ಅವನ ಮೂಲಕ ಬದಲಾವಣೆಯನ್ನ ಸರಾಗವಾಗಿ ತರ್ತೀನಿ ಅಂತ. ಈ ಪ್ರಯತ್ನದಲ್ಲಿ ಸ್ವಾಮೀಜಿ ಇದ್ದಿದ್ದರಿಂದ ಇದರ ಲಾಭ ಏನಾಯ್ತು ಅನ್ನೋದು ನೀವು ಮೈಸೂರು ಮಹಾರಾಜನಿಗೆ ಸ್ವಾಮೀಜಿ ಭೇಟಿ ಮಾಡಿದಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ಆದರೆ ಸ್ವಾಮಿ ವಿವೇಕಾನಂದರು ಉದ್ದಕ್ಕೂ ಕೂಡ ಈ ಥರದ ರಾಜರನ್ನ ಪ್ರಭಾವಿಸ್ತಾ ಬಂದು ಅವರೊಳಗೆ ರಾಷ್ಟ್ರೀಯತೆಯ ಭಾವ ಉದ್ದೀಪಿಸುವಂತೆ ನೋಡ್ಕೊಂಡ್ರಲ್ಲ, ಅದು ಬಹಳ ವಿಶೇಷವಾಗಿರುವಂಥದ್ದು. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಸ್ವಾಮಿ ವಿವೇಕಾನಂದರು ಎಲ್ಲೆಲ್ಲಿ ಹೋಗ್ತಿದ್ರು ಅಲ್ಲಿ ಹಿಂದೂ ಧರ್ಮದ ಮತ್ತು ಭಾರತದ ಈ ಸಂಗತಿಗಳನ್ನ ಅತ್ಯಂತ ವಿಶೇಷವಾಗಿ ಹೇಳ್ತಾ ಇದ್ದಿದ್ದರಿಂದ ಆ ರಾಜರೊಳಗೆ ಒಂದು ರಾಷ್ಟ್ರೀಯತೆಯ ಭಾವನೆ ಉದ್ದೀಪ್ತವಾಯಿತು. ಬರಲಿರೋ ದಿನಗಳಲ್ಲಿ ಈ ರಾಜರುಗಳೆಲ್ಲ ಈ ರಾಷ್ಟ್ರದೊಂದಿಗೆ ಬಲವಾಗಿ ನಿಂತುಕೊಳ್ಳಲಿಕ್ಕೆ ಒಂದು ಪ್ರೇರಣಾ ಸ್ರೋತ ಆಯಿತು ಅಂತ ಕೂಡ ಅನೇಕರು ತಮ್ಮ ವಿವೇಕಾನಂದರ ಜೀವನವನ್ನು ಅಧ್ಯಯನ ಮಾಡಿ ಬರೆಯುವಾಗ ಹೇಳ್ತಾರೆ. ಹೀಗಾಗಿ ಸ್ವಾಮಿ ವಿವೇಕಾನಂದರ ಪ್ರತಿ ಘಟನೆಯೂ ಕೂಡ, ಪ್ರತಿ ಕ್ಷಣವೂ ಕೂಡ ಈ ರಾಷ್ಟ್ರವನ್ನು ಬಲಗೊಳಿಸುವಲ್ಲಿ ಉಪಯೋಗವಾಯಿತು. ಮತ್ತೆ ಗುಜರಾತಿನ ಚರ್ಚೆಯನ್ನು ನಾನು ನಾಳೆ ಮುಂದುವರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.